ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಭೂಮಿಕಾ ಫ್ಲರಿ. ಇವತ್ತು ನಾನು ಏನೋ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದಿದ್ದೀನಿ. ಕೆಲವೊಂದು ರಾಯರ ಬಗ್ಗೆ ನಾನು ತಿಳ್ಕೊಂಡಿರೋ ವಿಷಯ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ತೊಗೊಂಬಂದಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗಿದು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇವಾಗ ತಾನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ದಟ್ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬಿಂದ. ಅದರಿಂದ ಆ ಸಾಧನೆಗೆ ನನಗೆ ದಾರಿ ಆಗುತ್ತೆ. ಮೊದಲಿಗೆ ರಾಯರ ದರ್ಶನ ಪಡ್ಕೊಳ್ಳೋಣ. ನೋಡಿ, ನಾನು ಈ ಹೊನ್ನವ ಮಂತ್ರಾಲಯಕ್ಕೆ ಭೇಟಿ ಮಾಡಿದ್ದೆ. ಅಲ್ಲಿ 21 ವಾರಗಳದ ಸೇವೆನೂ ಕೂಡ ಮಾಡಿದ್ದೀನಿ. ಪ್ರತಿ ಸರಿ ಹೋಗ್ಬೇಕಾದ್ರೂ ನನಗೆ ಒಂದು ವಿಷಯ ಕಾಡ್ತಿತ್ತು. ಏನಕ್ಕೆ ರಾಯರ ಪಕ್ಕ ನರಸಿಂಹ ಲಕ್ಷ್ಮಿ ಇದ್ದಾರೆ, ಪಂಚಮುಖಿ ಆಂಜನೇಯ ಇದ್ದಾರೆ. ಏಕೆಂದರೆ ರಾಯರು ಆರಾಧ್ಯ ಮಾಡೋದು ರಾಮ, ಸೀತೆ, ಲಕ್ಷ್ಮಣ. ಸೊ ಇವರ ಮಧ್ಯೆ ಏನಕ್ಕೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಕ್ವಶನ್ಸ್ ಕಾಡ್ತಿತ್ತು. ಸೊ ಅದರ ಬಗ್ಗೆ ತಿಳ್ಕೊಂಡಾಗ ನನಗೆ ಇನ್ನೂ ಜಾಸ್ತಿ ಗೊತ್ತಾಗಿದ್ದೇನೆಂದರೆ, ಮೊದಲಿಗೆ ರಾಯರ ದರ್ಶನ ಮಾಡ್ಕೊಳ್ಳಿ, ನಂತರ ನಾನು ಹೇಳ್ತೀನಿ. ನೋಡಿ, ನರಸಿಂಹ ಲಕ್ಷ್ಮಿನೂ ಕೂಡ ಇದ್ದಾರೆ, ಹಾಗೆ ಪಂಚಮುಖಿ ಆಂಜನೇಯ ಕೂಡ ಇದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದಾರಲ್ಲ ನಮ್ಮ ರಾಯರು. ರಾಯರು ಅಂದರೆ ರಾಜ. ರಾಜ ಅಂದರೆ ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳ ಥರ ನೋಡ್ಕೊಳ್ತಾ ಅತಿ ಉನ್ನತ ಸ್ಥಾನದಲ್ಲಿ ರಾಯರು ನೆಲೆಸಿದ್ರು. ಅವರನ್ನು ನಾವು ನಿಜವಾದ ರಾಜ ಅಂತ ಹೇಳ್ಬೋದು. ನಂಬ್ತಿರೋ ಇಲ್ವೋ, ಅವ್ರನ್ನ ತುಂಬ ಚೆನ್ನಾಗಿ ನಿಜವಾದ ರಾಜ ಅಂದರೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟವ್ರು ಅವ್ರು ನಮಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ. ಇದರ ಅರ್ಥ ಏನಂದರೆ, ಸತ್ಯದ ದಾರಿಯಿಂದ ಯಾರು ರಾಯರನ್ನ ಪೂಜೆ ಮಾಡ್ತಾರೋ ಏನು ಕೇಳಿದರೂ ಕೊಡು ಅಂತ ಕಲ್ಪವೃಕ್ಷ ಅವರು. ನಂಬ್ತೀರಾ? ಎಂಥ ದೊಡ್ಡ ಕಲ್ಪವೃಕ್ಷ ಅವರು ಅಂತ ಹೇಳ್ಬಿಟ್ಟು. ಯಾರು ನಮಸ್ಕಾರ ಮಾಡಿ ಏನು ಬೇಕಾದ್ರೂ ಕೇಳಿದರೂ ಕೊಡೋ ಅಂತ ಕಾಮಧೇನು ಅವರು. ಸೊ ರಾಯರನ್ನ ಕಾಮಧೇನು ಅಂತಲೂ ಹೇಳ್ತಾರೆ, ಕಲ್ಪವೃಕ್ಷ ಅಂತಲೂ ಹೇಳ್ತಾರೆ. ರಾಯರು ಮುಂಚೆ ಪ್ರಹ್ಲಾದ ಆಗಿದ್ರು. ಆಗ ನರಸಿಂಹದೇವರು ಹೇಳ್ತಾರೆ ರಾಯರಿಗೆ, ಮೊದಲು ನಿನಗೆ ಪೂಜೆನ ಯಾರು ಸಲ್ಲಿಸ್ತಾರಲ್ಲ, ಆಮೇಲೆ ನನಗೆ ಬಂದು ಅವ್ರ ಇಷ್ಟಾರ್ಥಗಳನ್ನ ಕೇಳ್ಕೊತಾರಲ್ಲ, ನಾನು ಅವರ ಇಷ್ಟ ಸಿದ್ಧಿಯನ್ನು ಎಲ್ಲರನ್ನೂ ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು ರಾಯರು ಹೇಳ್ತಾರೆ ಅಂತೆ. ಸೊ ರಾಯರು ತುಂಗಭದ್ರಾ ನದಿಯಲ್ಲಿ ಕೂತ್ಕೊಂಡು ಒಂದೇ ಒಂದು ಬಾರಿ ತಪಸ್ ಮಾಡಿದರೆ ಅಷ್ಟು ಸೆನ್ಸಿಟಿವಿಯನ್ನು ಕ್ರಿಯೇಟ್ ಮಾಡ್ತಿದ್ರಂತೆ ಅವರು. ಇನ್ನು ಅವ್ರ ತಪಸ್ಸಿಗೆ ನಂಬ್ತಿರೋ ಇಲ್ವೋ, ಪಂಚಮುಖಿ ಆಂಜನೇಯ ತಾನೇ ದರ್ಶನ ಕೊಟ್ಟಿದ್ದಾರೆ. ಅಷ್ಟು ಪವರ್ಫುಲ್ಲಾಗಿ ಅವರ ತಪಸ್ಸಿರ್ತಿತ್ತು. ಎಷ್ಟರ ಮಟ್ಟಿಗೆ ಅವ್ರು ತಪಸ್ಸನ್ನ ಮಾಡ್ತಿದ್ರು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ. ರಾಯರು ಬೃಂದಾವನ ಪ್ರವೇಶ ಮಾಡ್ತಾರೆ. ಅಲ್ಲಿ ಬೃಂದಾವನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನನಗೊಂದು ಕ್ವಶ್ಚನ್ ಇತ್ತು. ಸೊ ಇದ್ರ ಬಗ್ಗೆ ನಾನು ತಿಳ್ಕೊಂಡಾಗ ನನಗೆ ತುಂಬ ತಿಳ್ಕೊಳಕ್ಕಾಗಿಲ್ಲ. ನನಗೇನು ಗೊತ್ತಾಗಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ರಾಯರಿಗೆ ಗೊತ್ತಾಗುತ್ತೆ, ನಾನೀಗ ನಂದು ಏನೆಲ್ಲ ಮಾಡಬೇಕಿತ್ತು ನನ್ನ ಈ ಅವತಾರದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ. ಸೊ ಅದಕ್ಕೆ ಅವ್ರು ಎಂತ ಮಾಡ್ತಾರೆ, ಬೃಂದಾವನ ಪ್ರವೇಶ ಮಾಡ್ತಾರೆ. ಸೊ ಅವ್ರು ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಸೊ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮನ ಬೃಂದಾವನದಲ್ಲಿ ಆಗ್ತಾರೆ. ಯಾರು ಸಾಲಿಗ್ರಾಮವನ್ನು ಮುಟ್ಟಿ ಪೂಜೆ ಮಾಡ್ತಾರೋ ಅವರ ಕೈಯನ್ನು ಮುಟ್ಟಿದರೆ ದೇವತೆಗಳೆಲ್ಲ ನಿಂತ್ಕೊತಿದ್ರಂತೆ. ಯಾರು 1200 ಸಾಲಿಗ್ರಾಮನ ಮುಟ್ತಾರೆ ಅಲ್ಲ, ಅಂಥವ್ರನ್ನ ಕೈನ ಟಚ್ ಮಾಡೋದಕ್ಕೆ ಎಲ್ಲ ದೇವತೆಗಳು ಕ್ಯೂ ಅಲ್ಲಿ ನಿಂತ್ಕೊತಿದ್ರಂತೆ. ಅಂತಹ 1200 ಸಾಲಿಗ್ರಾಮಗಳನ್ನು ರಾಯರು ಬೃಂದಾವನಲ್ಲಿ ಹಾಕಿದ್ದಾರೆ. ಇನ್ನು ಎಷ್ಟು ಮಹಿಮೆ ಇರಬೇಕು ರಾಯರಿಗೆ, ಕರೆಕ್ಟ್ ಅಲ್ಲ?
ರಾಯರಿಗೆ ಮತ್ತು ಹನುಮಂತನಿಗೂ ಇರುವಂಥ ನಂಟು ಏನಂತ ಹೇಳ್ಬಿಟ್ಟು ನನಗೆ ಒಂದು ಡೌಟ್ ಇತ್ತು. ನನಗೆ ಅದರಲ್ಲಿ ಏನಂತ ಅರ್ಥ ಆಯಿತು ಅಂತ ಅಂದರೆ, ರಾಯರು ಸಂಪ್ರದಾಯದ ಮೂಲ ಗುರುಗಳು ಬಂದ್ಬಿಟ್ಟು ಮಹತ್ವಾಚಾರ್ಯರು. ಮಹತ್ವಾಚಾರ್ಯರು ವಾಯುದೇವರ ಅವತಾರ. ಅರ್ಥ ಆಯ್ತಾ? ಸೊ ಮಹತ್ವಾಚಾರ್ಯರು ವಾಯುದೇವರ ಅವತಾರ ಅಂತಂದರೆ ಮೊದಲನೇ ವಾಯುದೇವರಾಗಿದ್ಯಾರು? ಹನುಮಂತ. ಕನೆಕ್ಷನ್ಸ್ ಎಲ್ಲಿಗೆಲ್ಲಿಗಿದೆ ಅರ್ಥ ಆಯ್ತಲ್ಲ ಈಗ. ಅದಾದಮೇಲೆ ಕಲಿಯುಗದಲ್ಲಿ ವಾಯುದೇವರು ಅವತಾರ ಮಾಡಿದ್ದೆ ಮಹತ್ವಾಚಾರ್ಯರಾಗಿ. ಸೊ ಹಾಗಾಗಿ ಮಹತ್ವಾಚಾರ್ಯರಿಗೂ ಹನುಮಂತನಿಗೂ ರಾಯರಿಗೂ ಇರುವ ನಂಟು ಎಷ್ಟು ಸುಂದರವಾಗಿದೆ ಅಲ್ಲ. ಮತ್ತು ರಾಯರ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರಿಗೆ ಬೃಂದಾವನ ತಲುಪೋಷ್ಟರಲ್ಲಿ ರಾಯರು ಬೃಂದಾವನನ ಸೇರಿರ್ತಾರೆ. ಅಪ್ಪಣ್ಣಾಚಾರ್ಯರಿಗೆ ರಾಯರನ್ನ ಭೇಟಿ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವ್ರು ಅಷ್ಟು ಬೆಸ್ಟ್ ಫ್ರೆಂಡ್ಸ್. ಸೊ ರಾಯರಿಗೆ ಗೊತ್ತಿರುತ್ತೆ ನನ್ನನ್ನು ಬೃಂದಾವನ ಪ್ರವೇಶ ಮಾಡೋದನ್ನು ಅಪ್ಪಣ್ಣ ಅವರಿಗೆ ನೋಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಈವನ್ ನೀವು ಮಂತ್ರಾಲಯಕ್ಕೆ ಹೋಗಿ ಫಸ್ಟು ಅಪ್ಪಣ್ಣಾಚಾರ್ಯರನ್ನು ಫಸ್ಟು ಭೇಟಿ ಮಾಡಿ ನಂತರ ರಾಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಏನೆಲ್ಲ ಸೇವೆ ಮಾಡ್ತೀವೋ ಅದನ್ನು ಫಸ್ಟು ಅಪ್ಪಣ್ಣಾಚಾರ್ಯರಿಗೆ ತಿಳಿಸಿ ಸೇವೆ ಮಾಡಿ ನಂತರ ಮೊದಲು ದರ್ಶನ ರಾಯರದೇ ಆಗೋದು. ಬಟ್ ಅಪ್ಪಣ್ಣಾಚಾರ್ಯರಿಗೆ ನಮ್ಮ ಸೇವೆಗಳನ್ನ ಹೇಳಬೇಕು. ರಾಯರನ್ನ ದರ್ಶನ ಮಾಡಿದ ತಕ್ಷಣ ಅಪ್ಪಣ್ಣಾಚಾರ್ಯರು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಅಲ್ಲೇ ಅವ್ರದ್ದು ಮೂರ್ತಿ ಇದೆ. ಫಸ್ಟ್ ಅವರಿಗೆ ನಮಗೆ ಇಷ್ಟಾರ್ಥಗಳನ್ನ ನಾವು ಹೇಳಿಕೊಂಡು ನಾವು ಇಂಥ ಸೇವೆ ಮಾಡ್ತೀವಿ ಅಂತ ಹೇಳಿಕೊಂಡು ನಂತರ ಸೇವೆ ಮಾಡಿ ಮತ್ತೆ ಬಂದುಬಿಟ್ಟು ನಾವು ಅಪ್ಪಣ್ಣಾಚಾರ್ಯರಿಗೆ ಒಪ್ಪಿಸ್ಬೇಕು. ಆವಾಗ ಅಪ್ಪಣ್ಣಾಚಾರ್ಯರು ಏನು ಮಾಡ್ತಾರೆ, ನನ್ನ ಹತ್ರ ಇವ್ರು ಬಂದಿದ್ದಾರೆ, ನಿಮಗೆ ಇಷ್ಟು ಸೇವೆ ಮಾಡಿದ್ದಾರೆ, ಸೊ ಅವರು ಇಂಥ ವರನ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ರಾಯರಿಗೆ ಅವರು ಒಪ್ಪಿಸ್ತಾರೆ. ಸೊ ರಾಯರು ಯಾರೆಲ್ಲ ಅಪ್ಪಣ್ಣಾಚಾರ್ಯರಿಗೆ ಹೇಳಿಬಿಟ್ಟು ಅವರಿಗೆ ಸೇವೆ ಮಾಡಿ ಮತ್ತೆ ಅವರಿಗೆ ಬಂದು ಒಪ್ಪಿಸ್ತಾರೋ ಅವರ ಕಾರ್ಯಗಳನ್ನೆಲ್ಲ ಸಿದ್ಧಿ ಮಾಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇನ್ನೂ ಇದೇ ಥರ ನಿಮಗೆ ಇನ್ನೂ ಹೊಸ ವಿಷಯ ನಾನು ಹೇಗೆ ತಿಳ್ಕೊತಿದ್ದೀನೋ ಅದೇ ಥರ ವಿಷಯಗಳು ನಿಮಗೆ ತಿಳ್ಕೊಬೇಕು ಅಂತ ಅಂದರೆ ನನಗೆ ತಿಳಿಸಿ. ನಾನು ಕೂಡ ಕಲಿತಾ ಇದ್ದೀನಿ, ಇನ್ನೂ ಹೆಚ್ಚಾಗಿ ಕಲಿಯುವಂಥ ತುಂಬ ಇದೆ. ಒಟ್ಟಿಗೆ ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಆಲ್ಸೋ ಐ ಹೋಪ್ ಎಷ್ಟು ಬೇಗ ಆಗಿಸ್ತೋ ರಾಯರು ನನ್ನ ಚಾನಲ್ನ ಬೇಗ ಮಾನಿಟೈಸೇಷನ್ ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.